ಶಾಲೆಯ ಮಾಲೀಕರಿಂದಲೇ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ತೋರಿಸಲಾಗಿದೆ ಅಂತ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ದೇವನಹಳ್ಳಿಯ SLS ಶಾಲೆಯಲ್ಲಿ ಲೈಂಗಿಕ ದೌರ್ಜನ್ಯದ ತನಿಖೆ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ SLS ಶಾಲೆಯಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ. 8ನೇ ತರಗತಿಯ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳವನ್ನ ಕೊಡಲಾಗಿದೆ ಅನ್ನುವಂತಹ ಆರೋಪಿ ಧನಂಜಯ್ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಿ ಅರೆಸ್ಟ್ ಮಾಡಲಾಗಿದೆ. ವಿದ್ಯಾಭ್ಯಾಸಕ್ಕಾಗಿ ಹಾಸ್ಟೆಲ್ನಲ್ಲಿ ಉಳಿದುಕೊಂಡಿರ್ತಾರೆ ಬಾಲಕಿ. ಹಾಸ್ಟೆಲ್ ರೂಪದಲ್ಲಿರುವಂತಹ ರೂಮ್ನಲ್ಲಿ ಲೈಂಗಿಕ ಕಿರುಕುಳವನ್ನ ನೀಡ್ತಾ ಇದ್ದ. ಕಿರುಕುಳ ನೀಡಿ ಪೋಷಕರಿಗೆ ಹೇಳದಂತೆ ಬಾಲಕಿಗೆ ಒತ್ತಡವನ್ನು ಕೂಡ ಹಾಕ್ತಿದ್ದಂತೆ. ವಾರದ ಬಳಿಕ ಪೋಷಕರಿಗೆ ವಿಚಾರವನ್ನ ತಿಳಿಸಿದ್ದಾರೆ ಬಾಲಕಿ ಮಾಹಿತಿ ಮೇರೆಗೆ ಪೋಷಕರಿಂದ ದೇವನಹಳ್ಳಿ ಠಾಣೆಗೆ ದೂರು ಕೊಡಲಾಗಿದೆ. ಪೋಕ್ಸೋ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಆರಂಭಿಸಲಾಗಿದೆ. ಶಾಲೆಯ ಮಾಲೀಕನಿಂದಲೇ ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇರುವಂತದ್ದು ಬಾಲಕಿಗೆ. 8ನೇ ತರಗತಿಯ ವಿದ್ಯಾರ್ಥಿನಿ SLS ಶಾಲೆ 8ನೇ ತರಗತಿಯ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇರ್ತಾನೆ. ಆರೋಪಿ ಧನಂಜಯ್ ವಿರುದ್ಧ ಇದೀಗ ಪೋಕ್ಸೋ ಕೇಸ್ ದಾಖಲಾಗಿದೆ, ಅರೆಸ್ಟ್ ಮಾಡಲಾಗಿದೆ. ವಿದ್ಯಾಭ್ಯಾಸಕ್ಕಾಗಿ ಹಾಸ್ಟೆಲ್ನಲ್ಲಿ ಉಳಿದುಕೊಂಡಿರ್ತಾರೆ ಬಾಲಕಿ. ಹಾಸ್ಟೆಲ್ ರೂಪದಲ್ಲಿರುವಂತಹ ರೂಮ್ನಲ್ಲಿ ಲೈಂಗಿಕ ಕಿರುಕುಳವನ್ನ ನೀಡ್ತಾ ಇದ್ದ ಅನ್ನುವಂತಹ ಮಾಹಿತಿ ಇದೆ. ಹಾಗೆ ಕಿರುಕುಳವನ್ನ ನೀಡಿ ಪೋಷಕರಿಗೆ ಹೇಳಬೇಡ ಅಂತ ಹೇಳ್ಬಿಟ್ಟು ಬಾಲಕಿಗೆ ಒತ್ತಡವನ್ನು ಕೂಡ ಹಾಕ್ತಾ ಇರ್ತಾನಂತೆ. ಒಂದು ವಾರ ಆದ ನಂತರ ವಿಚಾರವನ್ನ ಬಾಲಕಿ ಪೋಷಕರಿಗೆ ತಿಳಿಸಿದ್ದಾರೆ. ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಧನಂಜಯ್ ಈತನೇ ಮಾಲೀಕ, ಆ ಶಾಲೆಯ ಮಾಲೀಕ. ಯುವತಿಗೆ ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇದ್ದ ಹಾಸ್ಟೆಲ್ ರೂಪದಲ್ಲಿರುವ ರೂಮ್ನಲ್ಲಿ. ಹಾಸ್ಟೆಲ್ನಲ್ಲಿ ತಂಗಿರ್ತಾರೆ ವಿದ್ಯಾರ್ಥಿನಿ, 8ನೇ ತರಗತಿ ಓದ್ತಾ ಇರ್ತಾರೆ. ದೇವನಹಳ್ಳಿಯ SLS ಶಾಲೆ. ಇಲ್ಲಿ ನಡೆದಿರುವಂತಹ ಘಟನೆ. ಇದೀಗ ಧನಂಜಯನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಪೋಕ್ಸೋ ಕೇಸ್ ದಾಖಲಾಗಿದೆ ಈತನ ಮೇಲೆ. ಒಂದು ವಾರದವರೆಗೂ ಕೂಡ ಬಾಲಕಿಗೆ ಹೆದರಿಸಿರ್ತಾನೆ, ಹೇಳಬೇಡ ಮನೆಯಲ್ಲಿ ಪೋಷಕರಿಗೆ, ಪೇರೆಂಟ್ಸ್ಗೆ ಅಂತ ಹೇಳ್ಬಿಟ್ಟು. ಇದೀಗ ಪೋಕ್ಸೋ ಕೇಸ್ ದಾಖಲಾಗಿ ವಿಚಾರಣೆ ನಡೆಸ್ತಾ ಇರುವಂಥದ್ದು. ತನಿಖೆಯನ್ನು ಆರಂಭ ಮಾಡಿದ್ದಾರೆ ಪೊಲೀಸರು. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. SLS ಸ್ಕೂಲ್ ಆರೋಪಿ ಧನಂಜಯ್ ನೋಡ್ತಾ ಇರುವಂತಹ ಆತನೇ ನೀಚ. ನೋಡಿ, ವಿದ್ಯಾರ್ಥಿಗಳು ಈ ರೀತಿಯಾಗಿ ಶಾಲೆಯ ಮಾಲೀಕರೇ ವಿದ್ಯಾರ್ಥಿಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗೋದಕ್ಕೆ ಮುಂದಾದರೆ ಏನಾಗಬೇಕು? ಯಾವೊಂದು ನಂಬಿಕೆ ಭರವಸೆಯನ್ನ ಇಟ್ಬಿಟ್ಟು ಪೋಷಕರು ಸ್ಕೂಲು ಕಾಲೇಜ್ಗಳಿಗೆ ಕಳಿಸ್ಬೇಕು, ಪೇರೆಂಟ್ಸ್ಗೆ ಬೇರೆ ಹೇಳಬೇಡ ಅಂತ ಹೆದರ್ಸಿದಾನೆ. ಬೇಲಿನೇ ಎದ್ದು ಹೊಲ ಮೇಯೋದು ಅಂತಾರಲ್ಲ, ಇಂಥವ್ರನ್ನ ನೋಡಿನೇ ಆ ಹಿಂದೆನೇ ಗಾದೆ ಮಾತನ್ನು ಹೇಳಿದ್ದಾರೆ. ಈ ರೀತಿಯಾಗಿ ಆದಾಗ ನಿಜಕ್ಕೂ ಪೇರೆಂಟ್ಸ್ಗೆ ಒಂದು ಭಯ ಹುಟ್ಟತ್ತೆ. ಮಕ್ಕಳು ಸ್ಕೂಲ್ಗೆ ಕಾಲೇಜ್ಗೆ ಹೋದ್ರೆ ವಾಪಸ್ ಮನೆಗೆ ಬರೋವರೆಗೂ ಕೂಡ ಅವ್ರದೇ ಜಪ ಮಾಡ್ಕೊಂಡು ಕೂರ್ಬೇಕಾದಂತಹ ಪರಿಸ್ಥಿತಿ ಇವತ್ತಿಗೂ ಕೂಡ ಇದೆ ಇಂಥ ನೀಚರಿರೋದ್ರಿಂದ.